ಮಂಜು ಬಾಯಿಲಿ ನೋಡಿ, ಇದೆ ಆ ಶಾರ್ಟ್ ಗ್ರಾಸು. ಇದು ಪೂವರ್ ನ್ಯೂಟ್ರಿಯೆಂಟ್ ಇರುವಲ್ಲಿ, ಅಂದರೆ ಇಲ್ಲಿ ಏನು ಲ್ಯಾಟ್ರೈಟ್ ಬಂಡೆ ಅಲ್ಲ, ಏನು ಬೆಳೆಯೋದಿಲ್ಲ ಇಲ್ಲಿ ಅಂತಲ್ಲಿ. ಇದು ಮತ್ತು ಫ್ಲವರ್ ನೋಡು, ಒಂದೇ ಒಂದು ಕಡ್ಡಿ, ಸಿಂಗಲ್ ಸ್ಪೈಕಿ ಫ್ಲವರು. ಅದ್ರದ್ದು ಭಾಗ ಎಲ್ಲ ಎಷ್ಟು ಸಣ್ಣದಂದ್ರೆ ಕಾಣೋದೇ ಇಲ್ಲ. ಕಾಣುತ್ತಾ ಹೂವು? ಅಷ್ಟೇ ಇರೋದು ಹೂವು. ಕೆಂಪು ಲೈನ್ ಇದೆ ನೋಡು. ಹಾಂ. ಸೊ ಇದ್ರ ಸ್ಪೀಶೀಸ್ ಎಲ್ಲ ಅಂದರೆ ಜೀನಸ್ ಎಲ್ಲ ಸಿಕ್ಕಿದೆ, ಮರ್ತೋಗಿದೆ ಅದರದ್ದು. ಇಷ್ಟೇ ದೊಡ್ಡ ಹುಲ್ಲು ನೋಡಿ, ಇದು ಇಷ್ಟು ಗಿಡ ಇಷ್ಟೇ ಇರೋದು. ಇದು ಕಾಣುತ್ತಲ್ಲ, ಇಷ್ಟು. ಅದೊಂದು, ಇದಿನ್ನೊಂದು. ಇದರಲ್ಲಿ ದೊಡ್ಡ ಹೂವಾಗಿದೆ, ಇಷ್ಟು ಉದ್ದ ಹೂವಾಗಿದೆ. ಈಗ ಕಾಣುತ್ತೆ ನೋಡು, ಬಾ ನನ್ನ ಕ್ಯಾಮ್ರಾ ಹಿಂದ್ಗಡೆ ಬಾ. ಇದನ್ನೆಲ್ಲ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ರು ಕಾಣ್ಬೋದು ಅಷ್ಟೇ. ಹಾಂ, ಕೆಂಪು ಬಣ್ಣ ಇದೆ ನೋಡು. ಈಗ ಬಾ, ಇಲ್ಲಿ ನೋಡು, ತಡಿ. ಕಾಣುತ್ತಾ? ಹೂವು ಕಾಣುತ್ತೆ ನೋಡು, ಸಣ್ಣಕ್ಕೆ ನಾನು ಪಿಂಕಾಗಿ. ಅಷ್ಟೇ ಕಾಣೋದು ಇದು. ಸೊ ಬೆಳೆಯೋ ಜಾಗ ಅಂದರೆ ಈ ಲ್ಯಾಟ್ರೈಟಲ್ಲಿ ಏನೇನೂ ಇಲ್ವ, ಅದರ ಸಾರಾಂಶ ಏನು, ನ್ಯೂಟ್ರಿಯೆಂಟೇ ಇಲ್ಲ. ಅದಕ್ಕೋಸ್ಕರ ಇಷ್ಟೇ ಸೈಜ್ ಇದ್ರದ್ದು, ಪುಟಾಣಿ ಡೆಲಿಕೇಟ್ ಹುಲ್ಲು. ಇಷ್ಟೇ. ಸೊ ಈ ಥರ ಲ್ಯಾಟ್ರೈಟ್ ಜಾಗದಲ್ಲಿ ಏನು ಸಾರಾಂಶ ಇಲ್ಲದೆ ಇರುವಂಥಲ್ಲಿ ಬರೋ ಹುಲ್ಲಿದು. ಅಂಥ ಜಾಗಗಳಲ್ಲಿ ಬಂದೇ ಬರುತ್ತೆ ಹೆಚ್ಚಾಗಿ, ಅಂಥ ಲೊಕೇಶನಲ್ಲಿ. ಆದರೆ ಸ್ವಲ್ಪ ರೇರೇ ಇದು, ಮತ್ತು ಯಾರೂ ನೋಡೋದಿಲ್ಲ, ಯಾಕಂದರೆ ಇಷ್ಟು ಸಣ್ಣದಲ್ಲ. ಸ್ವಲ್ಪ ನಮ್ಮ ಥರ ಕ್ರೇಜಿಯಾಗಿರೋರು ಮಾತ್ರ